ಮಹಾರಾಜರು ಗೊತ್ತಿರ್ಲಿಲ್ಲ, ಶಿವಾಜಿ ಮಹಾರಾಜರು ಗೊತ್ತಿರ್ಲಿಲ್ಲ ಏನೇನ್ ಆಯ್ತು ಅನ್ನೋದು. ಇಂದಿರಾಗಡಿ ಅವ್ರಿಗೆ ಒಬ್ರು ಹೇಳಿದ್ರು, ಇಲ್ಲ ಹಿಂಗ ನಿಮ್ಮ ಸೇನಾಧಿಕಾರಿ ಈ ಸಂಸ್ಥಾನದ ಆಕಳಗಳನ್ನ ನಮ್ಮ ಆಕಳ ಏನು ಸಾವಿರಾರು ಆಕಳ ಇರ್ತದೆ, ಈಗೆಲ್ಲ ಆಕಳ ಈ ಗದಗನಾಗನೇ 17 ಕೋಟಿ ರೂಪಾಯಿ ಕಸಾಯಿಖಾನೆ ಮಾಡ್ಲಕತ್ತಾರ ನಮ್ಮ ಮಹಾನ್ ವ್ಯಕ್ತಿಗಳಿದೆ. ವಿಚಾರ ಮಾಡಿ. ನಾ ಬಿಜಾಪುರ್ನಾಗ ಮಾಡ್ತೀನಿ ಅಂತ ಮಾಡಿಸ್ಕೊಡ್ಲಿಲ್ಲ. ನಾನು 5 ವರ್ಷದಿಂದ ಬಂದದ್ದು ಬಿಜಾಪುರ್ನಾಗ ರೊಕ್ಕ. ಇಲ್ಲಿ ಕಟ್ಟಡದ ಸಲುವಾಗಿ ಕಸಾಯಿಖಾನೆ ಮಾಡಿಸ್ಕೊಡುದಿಲ್ಲ ಅಂತ ಹೇಳಿದೆ ನಾನು. ಈಗ ಏನೇನ್ ಮಾಡ್ತಾರ ಮಾಡ್ಲಿರು. ನನ್ನ ಸರ್ಕಾರ ಬರ್ತಂದ್ರೆ ಎಲ್ಲ ಸ್ವಚ್ಛ ಮಾಡಿ ಯಾವ ಆಕಳುಗಳು ಗೋ ಸಂಪತ್ತು ಇವತ್ತು ನೋಡ್ರಿ, ನಮ್ಮ ಗೋ ಸಂಪತ್ತು ಅಂದ್ರೆ ಈ ರಾಸಾಯನಿಕ ಗೊಬ್ಬರ ಅದು 28 ಮಾಡಕತ್ರಿ. ಈಗ ದಯವಿಟ್ಟು ಮಾತಾಡಕ್ ಕೊಡ್ರಿ. ಈಗ ನಮ್ಮೆಲ್ಲ ಮೂಡ್ ಹೋಗ್ತಂದ್ರೆ ಆ ಕಡೆ ಹೋಗ್ಬಿಡ್ತದೆ. ಅದಕ್ಕೆ ಬಂಧುಗಳೇ, ಇವತ್ತ ಎಲ್ಲಾರು ಕೂಡಿ ನಾನು ನೋಡ್ತಾ ಇದ್ದೀನಿ, ಕೆಲವು ಮಂದಿಗೆ ಬಹಳ ತಾಪಾಗ್ಲಕತ್ತದೆ. ಒಂದೇ ರಾತ್ರಿ ಮಕ್ಕೊಂಡು ಕೂಡಲೇ ಒಮ್ಮೆ ರೈತ ನಾಯಕ ಕರ್ನಾಕತ್ತಾರ ಈ ರಾಜ್ಯದಾಗ. ಒಂದು ರಾತ್ರಿ ಒಳಗೆ ರೈತ ನಾಯಕ ಆಗ್ಲಕ್ ಆಗ್ತದನ್ನು. ಇವತ್ತ ರೈತರ ಬಗ್ಗೆ ನಿಜವಾಗಿ ಕಳ್ಕಳಿದ್ರೆ ನೀರಾವರಿ ಯೋಜನೆಗಳು ಪೂರ್ತಿ ಆಗ್ಬೇಕಾಗಿತ್ತು. ನಾವು ವಿಧಾನಸಭೆಯಲ್ಲಿ ಹೇಳಿದೆ, ಇವತ್ತು ನಿಮ್ಮ ನಿಜವಾಗಿ ರೈತರ ಬಗ್ಗೆ ಕಳ್ಕಳಿದ್ರೆ ಇಷ್ಟು ವರ್ಷ ಆಲ್ಮಟ್ಟಿ ಡ್ಯಾಮ್ ಯಾಕೆ ಅರ್ಧಕ್ಕೆ ನಿಂತಿದೆ? ಇನ್ನ ಪೂರ್ತಿ ಆಗ್ಲಿಲ್ಲ ಆಲ್ಮಟ್ಟಿ ಡ್ಯಾಮ್. ಅದಾದ್ರೆ ಇಡೀ ಉತ್ತರ ಕರ್ನಾಟಕ ನೀರಾವರಿ ಆಗ್ತದೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ 2,13,000 ಸರ್ಕಾರಿ ನೌಕರಿ ಖಾಲಿ ಇವೆ. ಪೊಲೀಸರು ತುಂಬಿಲ್ಲ, PSI ತುಂಬಿಲ್ಲ, ಸರ್ಕಾರಿ ಅಧಿಕಾರಿಗಳನ್ನು ತುಂಬಿಲ್ಲ. ಒಬ್ಬೊಬ್ಬ ಅಧಿಕಾರಿಗೆ 2 ಇಲಾಖೆ 3 ಇಲಾಖೆ ಚಾರ್ಜ್. ನೋಡಿ, ನೀವು ವಿಚಾರ ಮಾಡಿ, ಸಣ್ಣ ಪ್ರಮಾಣದಲ್ಲಿ ವಿಚಾರ ಮಾಡಿ. ಬರೀ 1 ಲಕ್ಷ ಕುಟುಂಬಗಳಿಗೆ 1 ಲಕ್ಷ ಸರ್ಕಾರಿ ನೌಕರಿ ನಾವು ಮಾಡಿದ್ವಿ ಅಂದ್ರೆ 1 ಲಕ್ಷ ಕುಟುಂಬಗಳು ಇವತ್ತು BPL ನಿಂದ ಅವ್ರಿಗೆ ನಿಮ್ಮ ಗ್ಯಾರಂಟಿಗಳು ಏನು ಬೇಕಾಗಿಲ್ಲ. ಅವ್ರಿಗೆ ಯಾರಿಗೂ ರೈತರಿಗೆ ಏನ್ ಮಾಡಬೇಕು ಅದನ್ನ ಮಾಡಿಬಿಟ್ರೆ ಸರಿಯಾಗಿ ಸರ್ಕಾರಿ ನೌಕರಿ ನೋಡಿ. ನಿರುದ್ಯೋಗ ಎಷ್ಟು ಸಮಸ್ಯೆ ಇದೆ ಇವತ್ತ ಧಾರವಾಡದಾಗ. ಮೊನ್ನೆ ನಿರುದ್ಯೋಗಿ ಯುವಕರಿಗೊಂದು ದೊಡ್ಡ ಸಮಾವೇಶ ಮಾಡಬೇಕು.